ಮಾರ್ನಿಂಗ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವಾಗ ಜಸ್ಟು ಬಂದು ಕಾಶಿಗೆ ಇಳಿದ್ರಿ ಇವರು. ಸೊ 3 ಅವರ್ ಜರ್ನಿ, ಎಲ್ಲ ಬಾಡಿ ಗಿಡಿ ಎಲ್ಲ ಇಳಿದೋಯ್ತು. ಸೊ ಇವಾಗ ಜಸ್ಟು ಬಂದು ಇಳಿಸಿದ್ದಾರೆ. 3 ಅವರ್ ರೆಸ್ಟ್ ತೊಗೊಂಡಿದ್ದು, ಸ್ವಲ್ಪ ಎನರ್ಜಿ ಬಂದಿದೆ. 3 ಅವರ್ ರೆಸ್ಟು. ಸೊ ಇಲ್ಲಿಂದ ಆಟೋ ಹಿಡ್ಕೊಂಡು ಹೋಗಬೇಕು. ಫುಲ್ಲು ಚಳಿ ಗಾಯ್ಸ್, ಇಲ್ಲಿ ವೆದರ್ ಮಾತ್ರ ಸೈಕಾಗಿದೆ. ಪಾಪ ಇಲ್ಲಿ UP ಪೊಲೀಸವ್ರನ್ನ ನೋಡ್ಬೋದು ನೀವು, ಫುಲ್ಲು ಬ್ಯುಸಿ ಅಂದ್ಕೊಳ್ಳಿ ಅವ್ರು ಈ ಮಂತು. ಎಲ್ಲ ಕಡೆ ಗೈಡ್ ಮಾಡೋದಾಗಲಿ ಫುಲ್ ಬ್ಯುಸಿ ಅವರು. ಸೈಕ್ ಇವಾಗ ಜಸ್ಟ್ ಇಳಿದಿದ್ದೀವಿ ಗಾಯ್ಸ್. ಇಲ್ಲಿ ವೆದರ್ ಮಾತ್ರ ಸೈಕಾಗಿದೆ. ಸೊ ನಮ್ಗೆ ಅಲ್ಲಿಂದ ಕುಂಭಮೇಳದಿಂದ ಪ್ರಯಾಗ್ರಾಜಿಂದ ನಮಗೆ 3 ಅವರ್ ಇದ್ದಿದ್ದು ಜರ್ನಿ. ಸೊ ಫೈನಲಿ ಇವಾಗ 3:30 ಟೈಮು. 10:00 ಬಿಟ್ಟಿದ್ದು 3:30 ಒಂದು ರೀಚ್ ಆಗಿದ್ದೀವಿ. ಸೊ 3 ಗಂಟೆಗೆ ತೆಗ್ದಿರುತ್ತೆ ಕಾಶಿ. ವಿಶ್ವನಾಥ್ ಮಂದಿರ 3 ಗಂಟೆಗೆ ತೆಗ್ದಿರುತ್ತೆ. ಇವಾಗ ಹೆಂಗಿದ್ರೆ ಹೋಗ್ತಾ ಇದ್ದೀವಿ ಕರೆಕ್ಟ್ ಟೈಮ್ಗೆ. ನೋಡೋಣ ಎಷ್ಟೊತ್ತಾಗುತ್ತೆ, ಎಲ್ಲ ದರ್ಶನ ಎಲ್ಲ ಎಷ್ಟೊತ್ತಾಗುತ್ತೆ ಅದೆಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಹೋಗೋಣ, ಒಂದು ಟೀಗೆ ಕೊಡ್ಕೊಂಡು ಅಲ್ಲಿಂದ ಬಿಡೋಣ. ಲೆಟ್ಸ್ ಗೋ ಗೈಸ್. ವೆಲ್ಕಮ್ ಟು ಕಾಶಿ ವಾರಾಣಸಿ ವಿಶ್ವನಾಥ್ ಮಂದಿರ. ಸ್ವಾಗತ ಸುಸ್ವಾಗತ. ಅಲ್ಲಲ್ಲಿ ಈ ಥರ ಹಲ್ಲುಜ್ಜಕ್ಕೆ ಇಕ್ಕಿರ್ತಾರೆ ಕಡ್ಡಿಗಳು. ನಿಮಗೆ ಎಲ್ಲ ನ್ಯಾಚುರಲ್ ಕಡ್ಡಿಗಳು. ಹಲ್ಲುಚ್ಕೊಳೋದು, ಹೋಗ್ತಾ ಇರೋದು, ವಾಶ್ರೂಮ್ ಗಿಶ್ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ. ಮಸ್ತಾಗಿ ಮಾಡಿಕೊಂಡು ದೇವಸ್ಥಾನ ನೋಡ್ತಾ ಇರೋದು ಗೈಸ್. ಏನಂತೀರಾ? ಬೇರೆ ಲೆವೆಲ್ ಕ್ರೌಡ್ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಫುಲ್ ಬ್ಯುಸಿ ನಮ್ಮ ಪೊಲೀಸವರು ಗೈಸ್. ಬಿಸಿ ಬಿಸಿ ಚಾಯ್ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗಿದೆ ಅಂತ. ವಾರಾಣಸಿ ಚಾಯ್ ಮಸ್ತಾಗಿರುತ್ತೆ ಗೈಸ್. ಅವರು ಏನು ತುಳಸಿ ಎಲ್ಲ ಹಾಕ್ಬಿಟ್ಟು ಮಾಡ್ತವ್ರೆ. ಮಸ್ತಾಗಿದ್ದನ್ನ ಕುಡ್ಕೊಂಡು ಹೋಗ್ತಾ ಇರೋದೆ ಗಾಯ್ಸ್. ಟೀ ಮಸ್ತಾಗಿದೆ ಅಂದ್ಕೊಳ್ಳಿ. ಕಡಗಾಗಿದೆ ಟೀ, ಫುಲ್ ಫ್ರೆಶ್ ಅಪ್. ಇವಾಗ ಇಲ್ಲಿಂದ ಹೋಗ್ತಾ ಇರೋದೆ ಗಾಯ್ಸ್. ಒಬ್ಬರೇ ಅಂದರೆ ಯಾರು ಬರ್ತಾನೆ ಇಲ್ಲ, ಫುಲ್ ಡಿಮ್ಯಾಂಡ್ ಅಂದ್ಕೊಳ್ಳಿ. ಇಲ್ಲಿ ಒಂದು 5-6 ಜನ ಇದ್ದರೆ ಅವ್ರು ಬರ್ತಾರೆ. ಖಾಲಿ ಆಟೋ ಎಲ್ಲ ಬರಲ್ಲ ಗಾಯ್ಸ್ ಅವರು. ಫೈನಲ್ ಆಗಿ ಹತ್ತಿದ್ದೀವಿ, ಮಾತಾಡಿದ್ದೀವಿ 30 ರೂಪಾಯಿಗೆ. 1 ಕಿಲೋಮೀಟ್ರ್ ಮುಂಚೆ ಬಿಡ್ತಾರೆ, ಎಲ್ಲ ಹತ್ತಿದ್ದಾರೆ ನೋಡಿ. ಸೊ ಹೋಗೋಣ ಬನ್ನಿ ಇವಾಗ. ಸೊ ಗೈಸ್ ಇನ್ನೂ 1 ಕಿಲೋಮೀಟ್ರ್ ಇದೆ. ಇವತ್ತು ಸ್ವಲ್ಪ ಕ್ರೌಡ್ ಕಡಿಮೆ ಇದೆ ಆ್ಯಕ್ಚುಲಿ, ಬೆಳಿಗ್ಗೆ ಬಂದಿರೋದಕ್ಕೆ ನಾವು. ಸೊ ಇದೊಂದು ಪವಿತ್ರವಾದ ಸ್ಥಳ ಅಂದ್ಕೊಳ್ಳಿ. ಸೊ ಪ್ರತಿಯೊಬ್ಬರೂ ಇಲ್ಲಿ ಕಾಶಿಗೆ ಬಂದು ಅವರ ಒಂದು ಪಾಪಗಳನ್ನ ಕಳ್ಕೊಳಕ್ಕೆ ಇಲ್ಲಿ ಬರ್ತಾರೆ. ಗಂಗಾ ನದಿಯಲ್ಲಿ ಬಂದು ಸ್ನಾನ ಮಾಡಿದಾಗ ಅವ್ರದ್ದು ಪಾಪ ಎಲ್ಲ ಕಳೆಯುತ್ತೆ ಅಂತ ಇಲ್ಲಿನ ಒಂದು ನಂಬಿಕೆ. ಸೊ ಇದು ಸುಮಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾಯಿದೆ. ಸೊ ಈ ಗಂಗಾ ನದಿ ಹೆಂಗೆ ಉತ್ಪಾದನೆ ಆಯಿತು ಅಂದರೆ, ನಿಮಗೆ ಉತ್ತರಾಖಂಡಲ್ಲಿರುವ ಗಂಗೋತ್ರಿ ಹಿಮ ನದಿಯಿಂದ ಈ ನದಿ ಉತ್ಪಾದನೆ ಆಗಿದೆ. ಇದ್ರ ಜೊತೆ ನಿಮಗೆ ಇನ್ನೂ 4 ನದಿ ಕೂಡ ಉತ್ಪಾದನೆ ಆಗಿದೆ. ಒಳ್ಳೆ ಮಸಾಲೆ ದೋಸೆ ಆಗ್ತಾಯಿದೆ ಇಲ್ಲಿ. ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತಾ ಇರೋದು ದರ್ಶನಗೆ. ಏನು ಹೇಳ್ತೀರಾ? ಬೇಕಲ್ಲ ಸ್ವಲ್ಪ ಎನರ್ಜಿ. ಇಲ್ಲೇ ಗೈಸ್ ದೋಸೆ ನೋಡ್ತಾ ಇರೋದು, ಅದು ಬಿಟ್ಟರೆ ಬೇರೆ ಅಲ್ಲೆಲ್ಲ ಪೂರಿನೇ, ಪೂರಿ ಬೋಂಡ ಈ ಥರ ಐಟಮೇ ನೋಡ್ಬೋದು ನೀವು. ಕ್ರೌಡು ನೋಡಿ ಫುಲ್ಲು ರಶ್ ಅಂದ್ಕೊಳ್ಳಿ. ಸೊ ನೋಡ್ಬೋದು ಫುಲ್ ಕ್ರೌಡು ಗೈಸ್. ಈ ಜಾಗಕ್ಕೆ ಸಾಕಷ್ಟು ಜನ ಬರ್ತಾರೆ ಅವರ ಪಾಪಗಳನ್ನ ಕಳ್ಕೊಳಕ್ಕೆ. ಬಂದು ಈ ಗಂಗಾ ನದಿಯಲ್ಲಿ ಅವರು ಸ್ನಾನ ಮಾಡಿದಾಗ ಎಲ್ಲ ಪಾಪ ಕಳೆಯುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಸೊ ಈ ಜಾಗಕ್ಕೆ ಸಾಕಷ್ಟು ದೂರದಿಂದ ಲಕ್ಷಾಂತರ ಕೋಟ್ಯಾಂತರ ಜನ ಬರ್ತಾರೆ. ನೋಡ್ಬೋದು ನೀವು ಕ್ಯೂ. ಸೊ ಬನ್ನಿ ನೋಡೋಣ ಇವಾಗ ಎಷ್ಟೊತ್ತಾಗುತ್ತೆ ದರ್ಶನಗೆ ಅಂತ. 3:30 ಟೈಮು. ಎಷ್ಟೊತ್ತಾಗ್ಬೋದು ಬರೋಕ್ಕೆ ನೋಡೋಣ ಬನ್ನಿ. ಬೇಜಾನ್ ಕ್ರೌಡ್ ಇದೆ ಗಾಯ್ಸ್, ನೋಡ್ಬೋದು ನೀವು.
ಫುಲ್ ಜನ ಅಂದ್ಕೊಳ್ಳಿ. ನಾವು ಬೆಳಗ್ಗೆ ಬಂದಿದ್ದು ಒಳ್ಳೇದಾಯಿತು. ಸೊ ಬನ್ನಿ, ಇವಾಗ ಮೊಬೈಲೆಲ್ಲ ಏನೋ ಅಲೌಡ್ ಇಲ್ವಂತ ಇಲ್ಲಿ, ಎಲ್ಲ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೇಕಂತೆ. ಸೊ ಹೆಂಗೆ ಏನೋ ನೋಡೋಣ ಬನ್ನಿ. ಕಾಲೆಲ್ಲ ಟುಸ್ಟ್ ಅನ್ಕೊಳ್ರಿ. ಇನ್ನೂ 1 ಅವರ್ ಇದಂತೆ. 1 ಅವರ್ ಆಗುತ್ತೆ. ಇರೋದು 500 ಮೀಟ್ರ್ ಅಷ್ಟೇ, ಬಟ್ ಇನ್ನೂ 1 ಅವರ್ ಆಗುತ್ತಂತೆ. ಬೇಜಾನ್ ಜನ ಗೈಸ್ ನೋಡ್ರಿ, ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ, ಆ ಲೆವೆಲ್ ಕ್ರೌಡ್ ಅಂದ್ಕೊಳ್ರಿ. ಸೊ ಗಾಯ್ಸ್ ಇವಾಗ ಬಂದ್ರಿ ಹೊರಗಡೆ, 3:30ಗೆ ಹೋಗಿರೋದು, ಇವಾಗ ಬರ್ತಾ ಇದ್ದೀರಿ 10:30 ಟೈಮ್ ಇವಾಗ. ಸೊ ಅಷ್ಟು ರಶ್ ಅಂದ್ಕೊಳ್ರಿ, ಕೈ ಕಾಲೆಲ್ಲ ಫುಲ್ ಹೋಗ್ಬಿಡಿದೆ, ಬಿದ್ದೋಗ್ಬಿಡಿದೆ. ಸೊ ಎಲ್ಲ ಚೆನ್ನಾಗಾಯಿತು. ಸೊ ಒಳಗಡೆ ಯಾವುದೇ ಥರ ನಮಗೆ ಮೊಬೈಲ್ ಅಲೋ ಇಲ್ಲ, ಅದಕ್ಕಾಗಿ ನಾವು ಯಾವುದೇ ಥರ ಇದು ಮಾಡೋಕ್ಕಾಗಿಲ್ಲ. ಸೊ ಫುಲ್ಲು ಜನ ಗಾಯ್ಸ್, ಹರ ಹರ ಮಹಾದೇವ್ ಗಾಯ್ಸ್, ಫುಲ್ಲು ರಶ್, ನಿಂತ್ಕೊಳಕ್ಕೆ ಜಾಗ ಇಲ್ಲ, ಜನ ಸಾಗರ ಗಾಯ್ಸ್, ಕಾಲಿಡಕ್ಕೆ ಆಗ್ತಾ ಇಲ್ಲ. ದಿನ ಹುಷಾರಾಗೆ ನೋಡ್ಕೊಂಡು ನಡಿಬೇಕಾಗುತ್ತೆ. ನೋಡ್ರಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಫುಲ್ಲು ಜನ, ಹರ ಹರ ಮಹಾದೇವ್. ನೋಡ್ರಿ ಗಾಯ್ಸ್ ಎಷ್ಟು ದೂರ ಇದೆ ನೋಡ್ರಿ ಕ್ಯೂ ದರ್ಶನಗೆ. ಯಾವಾದ್ರೆ ಒಂದು ದಿವಸನೇ ಬೇಕು ನಿಮಗೆ. ಸೊ ನಾನು ಒಂದು 3:30ಗೆ ಹೋಗಿ ಇವಾಗ 10:30ಗೆ ಬಂದಿದ್ದೀನಿ. ಹತ್ತತ್ರ 7ರಿಂದ 8 ಅವರು ದರ್ಶನ ಮಾಡೋಕ್ಕೆ ಅಂದರೆ ನೀವು ಲೆಕ್ಕ ಹಾಕೊಳ್ರಿ. ಬೇಜಾನ್ ಜನ ಇದ್ದಾರೆ, ಕಾಲು ಇಡೋಕ್ಕಾಗಲ್ಲ, ಕಾಲುಗಳೆಲ್ಲ ಊದ್ಕೊಂಡ್ಬಿಟ್ಟಿದೆ ಗೈಸ್. ಬಟ್ ಆದರೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ಈ ಥರ ಬಂದಾಗಲೇ ನಮಗೆ ಒಂದು ಒಳ್ಳೆ ದೇವ್ರ ದರ್ಶನ ಪಡೆದಂಗೆ ಅನಿಸುತ್ತೆ. ಸೊ ಏನು ಕಾಸು ಕೊಟ್ಬಿಟ್ಟು ಒಳ್ಳೆ ಸ್ಪೆಷಲ್ ಎಂಟ್ರಿ ಅದರಲ್ಲೆಲ್ಲ ಹೋಗ್ಬೋದು, ಬಟ್ ಇದರಲ್ಲಿ ಬಂದು ದರ್ಶನ ಮಾಡೋಷ್ಟು ನಿಮಗೆ ಸಂತೃಪ್ತಿ ಸಿಗೋದಿಲ್ಲ. ಏನು ಹೇಳ್ತೀರಾ? ಗಾಯ್ಸ್ ಫೈನಲಿ ಒಳ್ಳೆ ದರ್ಶನ ಆಯಿತು. ಸೊ 1 ಸೆಕೆಂಡು ನಿಮ್ಮನ್ನ ಬಿಡಲ್ಲ, ಅಲ್ಲಿ ಕಲ್ತಾ ಇರ್ತಾರೆ. ನಿಮ್ಮ ಕಣ್ಣಿಗೆ ಲಿಂಗ ಕಾಣಿಸ್ಕೊಂಡ್ರೆ ನಿಮ್ಗೆ ಅದೃಷ್ಟ, ಇಲ್ಲಾಂದರೆ ಇಲ್ಲ. ಸೊ 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ಇಲ್ಲಿ ಇರೋದು. ಕಾಶಿ ವಿಶ್ವನಾಥ ದೇವಸ್ಥಾನ. ಅದು ಭಾಳ ಹಳೆಯ ದೇವಸ್ಥಾನ ಇದು. 3000 ವರ್ಷಗಳ ಹಿಂದೆಯಿಂದ, ಮಹಾಭಾರತರ ಕಾಲದಿಂದ ಇದೆ ಈ ದೇವಸ್ಥಾನ. ಸೊ ತುಂಬ ಪವಿತ್ರವಾದ ಸ್ಥಳ. ಸಾಯೋದ್ರೊಳಗಡೆ ಇಲ್ಲಿ ಕಾಶಿಗೆ ಬಂದು ಪಾಪ ಕಳ್ಕೊಬೇಕು ಅಂತ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಸೊ ನೋಡಿ ಗೈಸ್, ನೀವೇನಾರೋ ಈ ಕಡೆ ಬಂದರೆ ಈ ಜಾಗನ ಡೆಫಿನೆಟಾಗಿ ಮರೀದಿರ ವಿಸಿಟ್ ಮಾಡಿ. ಸೊ ಇವಾಗ ಗಂಗಾಗೆ ಹೋಗ್ತಾ ಇದ್ದೀರಿ. ಗಂಗಾದಲ್ಲಿ ಸ್ನಾನ ಮಾಡಿಕೊಂಡ್ರೆ ಸೊ ಕಂಪ್ಲೀಟಾಗೆ ನಾವು ಕಾಶಿ ವಿಶ್ವನಾಥ ದರ್ಶನ ಮಾಡ್ದಂಗೆ. ಸೊ ಗೈಸ್ ಮೊಬೈಲ್ ಫೋನ್ ಆಗಿರ್ಬೋದು, ಬ್ಯಾಗು, ಇದು ಯಾವುದೇ ಥರ ಐಟಮು ನಿಮಗೆ ದೇವಸ್ಥಾನದೊಳಗಡೆ ಅಲೋ ಇಲ್ಲ. ಸೊ ಇಲ್ಲೇ ಲಾಕರ್ಗಳನ್ನ ಇರುತ್ತೆ ನಿಮಗೆ ರೋಡಲ್ಲಿ, ಅಲ್ಲಿ ಲಾಕರಲ್ಲಿ ಇಕ್ಬೋದು. ಲಾಕರಲ್ಲಿ ಇಕ್ಬಿಟ್ಟು ನೀವು ಪ್ರಸಾದ ಗಿಸಾದ ಏನಾರು ತೊಗೊಂಡ್ರೆ ನಿಮಗೆ ಅಲ್ಲಿ ಲಾಕರಲ್ಲಿ ಇಕ್ಕಕ್ಕೆ ಅವ್ರು ಅವಕಾಶ ಮಾಡಿಕೊಡ್ತಾರೆ. ಸೊ ಈ ಥರ ಇರುತ್ತೆ ಗಾಯ್ಸ್. ಬೆಸ್ಟು ನೀವು ಗಾಡಿ ಗಿಡೀಲಿ ಇಲ್ಲ ನಿಮ್ಮ ರೂಮಲ್ಲಿ ಇಟ್ಟು ಬರೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಸೊ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ, ಜನ ಸಾಗರ. ಮಹಾದೇವ್
ಸೊ ನೋಡಿ ಗಾಯ್ಸ್, ಇಲ್ಲಿ ಈ ಥರ ಉಚಿತವಾಗಿ ನೀರು ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ದಾರಿದಲ್ಲಿ ನಿಮ್ಗೆ ಈ ಥರ ಎಲ್ಲ ಸಿಗ್ತಾ ಇರುತ್ತೆ. ಲೈಟಾಗಿ ತಗೊಂಡು ಎನರ್ಜಿ ತಗೊಂಡು ಹೋಗ್ತಾ ಇರೋದು. ಪಾಪ ನಮ್ಮವರು ಫುಲ್ಲು ಬ್ಯುಸಿ ಆಗಿಬಿಟ್ಟವ್ರೆ. ನಮ್ಮ UP ಪೊಲೀಸವರು ಬಹಳ ಬ್ಯುಸಿ ಅಂದ್ಕೊಳ್ರಿ. ಒಂದು ನಿಮಿಷನೂ ಅವ್ರಿಗೆ ರೆಸ್ಟೇ ಇಲ್ಲ. ನೋಡಿ ಇಲ್ಲಿ ಯಾರೋ ಬರ್ತಾವ್ರೆ. ನೋಡಿ ಫುಲ್ಲು ಜನಸಾಗರ. VIP ಗಳು ಈ ಥರ ದುಡ್ಡು ಕೊಟ್ಟರೆ ನೀವು ಈ ಥರ ಆರಾಮಾಗಿ ಡೈರೆಕ್ಟ್ ಎಂಟ್ರಿ, ಎಲ್ಲ ಥರ ವ್ಯವಸ್ಥೆ ಇರುತ್ತೆ ನಿಮಗೆ. ಗಾಯ್ಸ್ ನೋಡಿದ್ರಲ್ಲ ಎಲ್ಲ ಯಾವ ಥರ ಇದೆ ಅಂತ ಕಾಶಿ. ಈ ಕಾಶಿ ನನಗೆ ಈ ಕಾಶಿ ನೋಡ್ತಾ ಇದ್ರೆ ನಮ್ಮ ಅಣ್ಣವ್ರದ್ದೊಂದು ಹಾಡು ಜ್ಞಾಪಕ ಬರ್ತಾಯಿದೆ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿಗಳ ನಾನೆಂದು ಕೂಗಿ ಹಾಡು, ಕಳೆಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಕನ್ನಡ, ಕಸ್ತೂರಿ ನೀ ಕನ್ನಡ. ನೋಡಿ ಅವ್ರ ಹತ್ರ ಪೂಜೆ ಸಾಮಾನು ಇಸ್ಕೊಂಡಿದ್ದಕ್ಕೆ ಮೊಬೈಲ್ ಆಗಿರ್ಬೋದು, ಬ್ಯಾಗು ಅವರು ಲಾಕರಲ್ಲಿ ಇಟ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಇಲ್ಲಾಂದರೆ 200, 250, 150 ಈ ಥರ ಅವರು ರೇಟ್ಸ್ ಹೇಳ್ತಾ ಇರ್ತಾರೆ. ಸೊ ನೀವು ನೋಡಿಬಿಟ್ಟು ಅಲ್ಲೇ ಗಾಡಿಗಳಲ್ಲಿ ಇಲ್ಲ ರೂಮಲ್ಲಿ ಇಟ್ಟು ಬರೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ನೋಡಿ ಈ ಥರ ಸೈಕಲ್ಗಳು, ಆಟೋಗಳೆಲ್ಲ ಇರುತ್ತೆ. ಇವ್ರ ಹತ್ರ ಮಾತಾಡಿಕೊಂಡು ನೀವೊಂದು ಡೀಲ್ ಫಿಕ್ಸ್ ಮಾಡಿದ್ರೆ ಅವರು ನಿಮ್ಮನ್ನ ಬಿಟ್ಬಿಡ್ತಾರೆ. ರೈಲ್ವೆ ಸ್ಟೇಷನ್ಗಾಗಿರ್ಬೋದು, ಗಂಗಾಗಾಗಿರ್ಬೋದು, ಎಲ್ಲಂದರೆ ಅಲ್ಲಿ ಬಿಡ್ತಾರೆ. ನೀವು ಉತ್ತಮ ಲೋಕಲ್ ಅವ್ರನ್ನ ಕೇಳಿಕೊಂಡು ನೀವು ಮಾತಾಡೋದು ಬೆಸ್ಟು. ಇಲ್ಲ ಅಂದರೆ ಅವ್ರು ಇಷ್ಟ ಬಂದಿದ್ದು ರೇಟ್ ಹೇಳ್ತಾ ಇರ್ತಾರೆ. ಗುರು ಇವಾಗ ಸ್ನಾನ ಮಾಡೋಕೆ ಹೋಗ್ತಾ ಇದ್ದೀರಿ. ಇದೊಂಥರ ಹೊಸ್ತಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಸೈಕಲಲ್ಲಿ. ಒಂಥರ ಭಾರಿಯಾಗಿದೆ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಬರೆಯ ನಾನೆಂದು ಕೂಗಿ ಹಾಡು. ಬೈ ಯೋಚನೆ ಮಾಡ್ತಾರೆ, ಏನು ಆಡ್ತಾವ ನೀವು ಏನು ಅಂತ. ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಅವ್ರಿಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಗಾಯ್ಸ್. ತುಂಬ ಕಡಿಮೆ ಅಂದ್ಕೊಳ್ಳಿ. ಜಾಸ್ತಿ ಈ ಊರವರೇ ಇದ್ದಾರೆ, ಎಲ್ಲ UP ಅವರು. ನೋಡ್ಬೋದು ನೀವು ಗಾಯ್ಸ್. ಬಿಟ್ಟರು ಇವರು ಫೈನಲ್ ಆಗಿ ಬಿಟ್ಟಿದ್ದಾರೆ. ಒಂದು 500 ಮೀಟ್ರ್ ಹಿಂದೆ ಕಡೆ ಪೊಲೀಸ್ ಬಿಡಲ್ವಂತ ಬಂದು ಅದು ಇದು ಕತೆ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಇವ್ರದ್ದು ಒಂದು ಸ್ಕಿಲ್ಲು. ಏನು ಹೇಳ್ತೀರಾ? ಈ ಥರ ಹೇಳಿ ಇವರು ಹೆಂಗೋ ಇದು ಮಾಡ್ತಾರೆ. ಜನ ಅಷ್ಟೇ ನಡೆದಿದ್ದಾರೆ, ಅಷ್ಟೇ ಒಂದು 10 ಅವರ್ ಇದ್ದಾರೆ, ನಡೆದಿದ್ದಾರೆ ದರ್ಶನಗೆ. ಇದು ನಡೆಯಲ್ವಾ ಅಂತ ಅವ್ರದ್ದು ಒಂದು ಮೈಂಡ್ ಸೆಟ್ಟು. ಸೊ ಎನಿವೇ ಗಾಯ್ಸ್, ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಸಿಗ್ತೀನಿ ನಾನು ನಿಮಗೆ. ಗೈಸ್ ನಿಮ್ಮ ಕಡೆಯವ್ರು ಯಾರೇ ಬಂದರು ಫ್ಯಾಮಿಲಿ ಒಟ್ಟಿಗೆ ಇರ್ರಿ, ಹುಷಾರಾಗೆ. ನೀವು ಒಂದು ಬ್ಯಾಚ್ ಸಮೇತ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀವಿ. ಯಾಕಂದರೆ ನೋಡಿ ಇಲ್ಲಿ ಎಲ್ಲ ಅವರ ಮಕ್ಕಳುಗಳು ಕಳೆದೋಗ್ಬಿಟ್ಟಿದ್ದಾರೆ. ಸೊ ಒಬ್ಬೊಬ್ಬರೇ ಇಲ್ಲಿ ನಿಂತ್ಕೊಂಡು ಕರೀತಾ ಇದ್ದಾರೆ. ಸೊ ಇಂಥ ಪರಿಸ್ಥಿತಿ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅನಿಲ್ ಬಾಬು ಕಿದಾರೆ ಬಾಬು. ಸೊ ಈ ಥರ ಎಲ್ಲ ಇರುತ್ತೆ. ತುಂಬ ನೀವು ಜಾಗ್ರತೆಯಿಂದ ದರ್ಶನ ಮಾಡಬೇಕು. ಯಾಕಂದರೆ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಬಂದಿರ್ತಾರೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಹರ ಹರ ಮಹಾದೇವ್ಗೆ. ಗಂಗಾ ಘಾಟು, ಹರಿಶ್ಚಂದ್ರ ಘಾಟು ಎಲ್ಲ ಇಲ್ಲೇ ಇರೋದು. ನೋಡ್ರಿ ಗಂಗಾ ಘಾಟು ಗೈಸ್, ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಫುಲ್ ಕ್ರೌಡು. ಸೊ ದರ್ಶನ ಮಾಡ್ಕೊಂಬಂದು ನೀವು ಇಲ್ಲಿ ಮುಳುಗಿದ್ರೆ
ಪಾಪ ಕರ್ಮ ಎಲ್ಲ ನಿಮಗೆ ಇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ನೋಡ್ಬೋದು. ಗಾಯ್ಸ್ ಇಲ್ಲಿ ನಿಂತ್ಕೊಳಕ್ಕೂ ಜಾಗ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಜನ. ಸೊ ಸ್ನಾನ ಮಾಡೋರು ಮಾಡ್ಬೋದು, ಇಲ್ಲಿ ನೀರು ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ ಅಂತೆ. ಸೊ ಒಟ್ಟಿನಲ್ಲಿ ಇಲ್ಲಿ ಗಂಗಾದಲ್ಲಿ 3 ಇದು ನೀರು ಹಾಕ್ಕೊಬೇಕು, ಇಲ್ಲ ಸ್ನಾನ ಮಾಡಬೇಕು. ಗಾಯ್ಸ್ ಫುಲ್ಲು ರಶ್, ನಿಂತ್ಕೊಳಕ್ಕೆ ಜಾಗ ಇಲ್ಲ. ಸೊ ನೋಡಿದ್ರಲ್ಲ ಗಾಯ್ಸ್, ಇವಾಗ ಮನೆಗೆ ಸ್ವಲ್ಪ ಪ್ರಸಾದ ಆಗಿರ್ಬೋದು ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ನಾವು. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. You're the better one, you